65 ಹಾಗೂ 66ನೇ ಕವನ. ಪುರದ ಹೊರ ಬಾಹೆಯಲ್ಲಿ ತಾವೈವರು ಮಹಾಸನ್ನಹಾಹ ಚಾಪಸ್ಫೂರಿತ ತೋಣಿಬದ್ಧ ಕಂಪಿತ ಖಡ್ಗ ಪಾಣಿಗಳು ಗುರು ಸಹಿತ ಲಿವರಿದ್ದರು ಇತ್ತಲು ಪುರಜನಗಳ ಮುಸುಳ ಹತಿಯಲ್ಲಿ ಮುರಿದು ಬಂದುದು ಕೌರವೇಂದ್ರನ ದಳ ವಿಘಾತಿಯಲಿ. ಅಂದರೆ ಊರಿನವರೆಗೆ ಪಾಂಡವರು ಬಿಲ್ಲು ಬಾಣಗಳನ್ನು ಖಡ್ಗಗಳನ್ನು ಹಿಡಿದು ದ್ರೋಣನೊಡನೆ ಯುದ್ಧ ಸನ್ನದ್ಧರಾಗಿ ನಿಂತಿದ್ದರು. ಪಾಂಚಾಲ ನಗರದ ಜನರು ಕೌರವರ ಸೈನ್ಯವನ್ನು ಒನಕೆಯಿಂದ ಬಡಿಯಲು ಏಟು ತಿಂದು ಸೈನ್ಯವು ಈಚೆಗೆ ಓಡಿ ಬಂದಿತು. 66ನೇ ಕವನ. ಆತುಕೊಂಡರು ಪಾಂಡೂಸುತರ ಅಭಿಜಾತ ಸಮರವನಿವರ ಕೈಯಲ್ಲಿ ಮಾತು ಹಲವಿಲ್ಲೆನುತ ಹೊಕ್ಕರು ಕೊಂದು ಪರಬಲವ ಗಾತಿಗಾಣುವರಿಲ್ಲ. ದೊರೆಯೇನು ತಾತನನು ಮುತ್ತಿದರು ಗುರುಗಳಿಗೀತನೇ ದಕ್ಷಿಣೆ ಎನ್ನುತ್ತ ಹಿಡಿದರು ಮಹೀಪತಿಯ. ಅಂದರೆ ಪಾಂಡವರು ದಾಳಿಗೆ ಬೆಂಬಲವಾಗಿ ಹೋಗಿ ಇವರೊಡನೆ ಮಾತನಾಡುವುದು ವ್ಯರ್ಥವೆಂದು ಪಾಂಚಾಲ ಸೈನ್ಯವನ್ನು ಸಂಹರಿಸಿದರು. ಪಾಂಡವರ ಶಸ್ತ್ರಗಳ ಹೊಡೆತವನ್ನು ತಡೆದು ಯುದ್ಧ ಮಾಡುವವರಿಲ್ಲ. ದೃಪದನನ್ನು ಮುತ್ತಿ ನಮ್ಮ ಗುರುಗಳಿಗೆ ಇವನೇ ದಕ್ಷಿಣೆ ಎನ್ನುತ್ತಾ ಅವನನ್ನು ಸೆರೆ ಹಿಡಿದರು. ಧನ್ಯವಾದಗಳು.